ಚೆನ್ನಾಗಿದ್ದೀನಿ ಸ್ವಾಮಿ. ಇವ್ರ ಸಹಾಯದಿಂದ ಇವ್ರ ಪುಣ್ಯಾಸಮರಿಂದ ಚೆನ್ನಾಗಿದ್ದೀನಿ. ಇವರು ಮಳವಳ್ಳಿ ಹತ್ರ. ಅಮ್ಮ ನಮಸ್ತೆ. ನಿಮ್ಮೂರು ಹೇಳು, ನಿನ್ನ ಹೆಸರು ಹೇಳಿ. ನನ್ನ ಹೆಸರು ಮಾದೇವಿ ಅಂತ ಸ್ವಾಮಿ. ಯಾವ ಊರು ನಿಮ್ದು? ಕೊಳ್ಳಗಲ್ ಪಕ್ಕ ಹಳ್ಳಿ ಹಳ್ಳಿ ಮುಳ್ಳೂರು. ಅಪ್ಪ ಮಕ್ಕಳೆಲ್ಲ ಏನ್ ಮಾಡ್ತಾರೆ? ಇಲ್ಲ ಸ್ವಾಮಿ, ಅಂದ್ರೆ ಇಲ್ಲ ಅಥವಾ ಒಬ್ಬವನ ಹೆಡ್ತಿ ಮನೇಲಿ ಅತ್ತ ಮನೇಲಿ ಸೇರ್ಕೊಬಿಟ್ಟಲ್ಲ. ಅತ್ತೆ ಮನೆ ಸೇರ್ಕೊಂಡ್ಬಿಟ್ರು. ಈಗ ನಿಮ್ಮನ್ನ ನೋಡ್ಕೊಳ್ಳಿಲ್ಲ ಅವರು? ಇಲ್ಲ ಸ್ವಾಮಿ, ನಾನು ನೋಡ್ಕೊಳಲ್ಲ. ಇವರೇ ಪುಣ್ಯದವ್ರು ನಾನು ನೋಡೋದು. ಅಲ್ಲ ಈಗ ನಿಮ್ ಮಗ ಮದ್ವೆ ಮಾಡೋವರೆಗೂ ಚೆನ್ನಾಗಿದ್ರ ನಿಮ್ ಜೊತೆ? ಮದ್ವೆ ಆಗೋವರೆಗೂ ಚೆನ್ನಾಗಿದ್ರ? ಏನು ಸ್ವಾಮಿ? ಕನ್ನಡ. ಮದ್ವೆ ಆಗೋವರೆಗೂ ನಿಮ್ ಮಗ ಚೆನ್ನಾಗಿದ್ರ ಅಂತ ಕೇಳ್ತಾವ್ರೆ. ಚೆನ್ನಾಗಿದ್ರು ಸ್ವಾಮಿ. ಮದ್ವೆ ಆದ್ಮೇಲೆ ಅತ್ತೆ ಮನೆಗೆ ಹೋಗ್ಬಿಟ್ರು? ಆತರ ಮಾಡ್ಬಿಟ್ರು. ಅತ್ತೆ ಮನೆಗೆ ಹೋಗ್ಬಿಟ್ರು. ಆತ ಮನೆಗೆ ಅತ್ತೆನ ಚೆನ್ನಾಗಿ ನೋಡ್ಕೋತಾವ್ರ ಅವರು? ಬರೋದಿಲ್ಲ. ಅವಲ್ಲ ನಿಮ್ ಮಗ ಅತ್ತೆನ ಚೆನ್ನಾಗಿ ನೋಡ್ಕೋತಾವ್ರ? ಆತ ಚೆನ್ನಾಗಿ ನೋಡ್ಕೋತಾರೆ. ಅಮ್ಮನ್ ನೋಡ್ಕೊಳಲ್ಲ, ಅತ್ತೆ ನೋಡ್ಕೋತಾರೆ. ನೋಡ್ಕೊತಾರೆ. ನಿಮ್ ಮಗಳಿಲ್ವಾ? ಇಲ್ಲ ಇಲ್ಲ, ಮಗಳಿದ್ರೆ ಅವ್ರು ನೋಡ್ಕೊಳ್ಳೋರು ಅಳಿಯ ಅಲ್ವಾ? ಮೋಸ್ಟ್ಲಿ ಮುಂದೆ ಜೀವನ ಹಂಗೆ ಆಗುತ್ತೆ ಅನ್ಸುತ್ತೆ. ಮಗಳೇ ಮಾತ್ರ ನೋಡ್ಕೊಳ್ಳೋದು, ಮಕ್ಕಳು ನೋಡ್ಕೊಳಲ್ಲ. ಓಕೆ, ಈಗ ಚೆನ್ನಾಗಿದ್ದೀರಾ ನೀವು? ಇದು ಚೆನ್ನಾಗಿದ್ದೀನಿ ಸ್ವಾಮಿ. ಇವ್ರ ಸಹಾಯದಿಂದ ಇವ್ರ ಪುಣ್ಯಾಸಮರಿಂದ ಚೆನ್ನಾಗಿದ್ದೀನಿ. ಊಟ ಎಲ್ಲ ಚೆನ್ನಾಗಿದೆ? ಊಟ ಬಟ್ಟೆ ಎಲ್ಲ ಇವ್ರೇ ನಡೆಸ್ತಾರ ಸ್ವಾಮಿ. ಊಟ ಖುಷಿಯಾಗಿದ್ದೀರಾ? ಆರಾಮಾಗಿ ಜಾಲಿಯಾಗಿ ಆಟ ಆಡ್ತೀರಾ? ಇಲ್ಲಿ ಬಂದು ಕೂತ್ಕೋತೀರಾ? ಒಟ್ಟಾರೆ ಆರಾಮಾಗಿ ಓಡಾಡ್ಕೊಂಡಿದ್ದೀರಾ? ಹೌದು ಸ್ವಾಮಿ. ಒಂದೇ ಕಡೆ ಕೂರಲ್ಲ, ಓಡಾಡಕ್ ಜಾಗ ಇದೆ, ಬಿಸಿಲು ಸಿಗುತ್ತೆ, ಗಾಳಿ ಸಿಗುತ್ತೆ. ಓಡಾಡ್ತೀನಿ ಸ್ವಾಮಿ. ಸರಿ, ಚೆನ್ನಾಗಿರಿ.